ಈಗ ನಾವು ದ್ವಿತೀಯ ಪಿಯುಸಿ ಅತ್ಯಂತ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಇದ್ದೀವಿ. ಇತಿಹಾಸ ಸಬ್ಜೆಕ್ಟ್‌ದು ನೋಡ್ತಾ ಹೋಗೋಣ ಇಲ್ಲಿ. ಎಂಸಿಕ್ಯೂ ಅನ್ನ ಕೊಟ್ಟಿದ್ದೀನಿ. ಚೋಳರ ಗ್ರಾಮಾಡಳಿತವನ್ನ ತಿಳಿಸುವ ಶಾಸನ ಅಂತಂದ್ರೆ ಅದು ಉತ್ತರ ಮೇರೂರು ಶಾಸನ. ಕೆಲವೊಂದಿಷ್ಟು ಎಂಸಿಕ್ಯೂಗಳನ್ನ ಕೊಟ್ಟಿದ್ದೀನಿ ವಿತ್ ಆನ್ಸರ್ ಅನ್ನು ಕೊಟ್ಟಿದ್ದೀನಿ. ನೀವು ಒಂದೊಂದಾಗಿ ಗಮನಿಸ್ತಾ ಹೋಗ್ಬೇಕಾಗತ್ತೆ. ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಆನ್ಯುವಲ್ ಎಕ್ಸಾಮ್‌ಗೆ ಮತ್ತೆ ಬರುತ್ತೆ. ಇವೇ ಬರುತ್ತೆ. ಆದ್ರೆ ಓದುವಂತ ಕರ್ತವ್ಯ ನಿಮ್ದಾಗಿರ್ತಕ್ಕಂಥದ್ದು. ಆಲ್ರೆಡಿ ಉತ್ತರವನ್ನು ಕೊಟ್ಟಿದ್ದೀನಿ, ಹೊಂದಿಸಿ ಬರೆಯಿರಿ. 1 ಅಂಕದ ಪ್ರಶ್ನೆಗಳನ್ನು ನೋಡುವುದಾದ್ರೆ, ಮೊಹೆಂಜೋದಾರೋ ಅಂತಂದ್ರೆ ಮಡಿದವರ ದಿಬ್ಬ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಕಾನಿಷ್ಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು? ಅಶ್ವಘೋಷ. ರಾಮಾನುಜಾಚಾರ್ಯರ ಸಿದ್ಧಾಂತ ಅಂದ್ರೆ ವಿಶಿಷ್ಟಾದ್ವೈತ. ಅಲ್ಬೋರ್ನಿಯಾ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಕಿತಾಬ್ ಉಲ್ ಹಿಂದ್ ಎಲ್ಲ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನ ಪ್ರಾಕ್ತನ ಪುರಾತತ್ವ ಆಧಾರ ಅಂತ ಕರೀತಾರೆ. ಎಲ್ಲ ನೋಡಿ. 2 ಅಂಕದ ತುಂಬಾ ಬಹು ನಿರೀಕ್ಷಿತ ಪ್ರಶ್ನೆಗಳಿವೆಲ್ಲ. ಇವನ್ನ ಓದ್ಲೇಬೇಕಾಗುತ್ತೆ. ಅದಾದ ನಂತರ ನಾವು ಸಹಾಯಕ ಸೈನ್ಯ ಪದ್ಧತಿ ಯಾವ್ದಾದ್ರು ನಿಬಂಧನೆ ಅಂತ ಇದೆ. ಕೊಟ್ಟಿದ್ದೀನಿ, ಓದ್ಕೊಳ್ಳಿ. 2 ಅಂಕದ ಪ್ರಶ್ನೆಗಳು. 5 ಅಂಕದ ಪ್ರಶ್ನೆ. 2 ಅಂಕದ ಪ್ರಶ್ನೆಗಳು ಮುಗೀತು. 5 ಅಂಕದ ಪ್ರಶ್ನೆಗಳು. ಮಹಾವೀರನ ಜೀವನ ಮತ್ತು ಬೋಧನೆ ಇದ್ರ ಮೇಲೆ ಇವತ್ತೊಂದು ಕ್ಲಾಸ್ ಮಾಡ್ತೀನಿ ನಾನು. ನೀವು ಇದನ್ನ ನೋಡ್ತಾ ಹೋಗಿ. ಆನ್ಸರ್ ಕೂಡ ಇಲ್ಲಿದೆ. ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನ ತಿಳಿಸಿ ಅನ್ನುವಂತ ಪ್ರಶ್ನೆ ಇದೆ. ಇದಕ್ಕೂ ಉತ್ತರ ಕೊಟ್ಟಿದ್ದೀನಿ. ನೀವು ನೋಡ್ಕೊಂಡು. ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಪ್ರಭಾವ ಬೀರಿದ ಹೇಗೆ ಅದನ್ನ ಕುರಿತು ಬರೆಯಿರಿ ಅಂತ ಪ್ರಶ್ನೆ ಇದೆ. ಉತ್ತರವನ್ನು ಕೊಟ್ಟಿದ್ದೀನಿ. ನೋಡ್ತಾ ಹೋಗಿ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ಬಿಡೋ ಹಾಗೆ ಇಲ್ಲ. ಕರ್ನಾಟಕ ಏಕೀಕರಣ ಚಳವಳಿಯನ್ನ ಸಂಕ್ಷಿಪ್ತವಾಗಿ ಚರ್ಚಿಸಿ. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನ ಸ್ಥಿತಿ. ಗುಪ್ತರ ಕಾಲವನ್ನ ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಕರೆಯಲಾಗಿದೆ. ವಿಶ್ಲೇಷಿಸಿರಿ. ಅಕ್ಬರ್ನ ಜೀವನ ಮತ್ತು ಸೈನಿಕ ಸಾಧನೆಗಳನ್ನ ವಿವರಿಸಿ. ಇದು ಪ್ರಶ್ನೆ. ಇದರ ಮೇಲೇನು ನಾನು ಕ್ಲಾಸ್ ಮಾಡ್ತೀನಿ. ಜಸ್ಟ್ ನೀವು ಫಾಲೋ ಮಾಡ್ತಾ ಇರಿ. ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ. ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಕ್ಬರ್ನ ರಜಪೂತ್ ನೀತಿ. ಮಂತ್ರಿಮಂಡಲವನ್ನು ಮಾಡ್ತಾನೆ. ಪ್ರಾಂತೀಯ ಸರ್ಕಾರವನ್ನ ವಿಭಜನೆ ಮಾಡ್ತಾನೆ. ಮನ್ಸ್ ಮನ್ಸಬ್ದಾರಿ ಪದ್ಧತಿ. ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಪರಿಣಾಮ. ಈಗ ಕಾಲಾನುಕ್ರಮದಲ್ಲಿ ಬರೆಯಿರಿ. ನರ್ಮದಾ ನದಿ ಕಾಳಗ, ಮೊದಲೇ ತೈರನ್ ಯುದ್ಧ, ಸತಿ ನಿಷೇಧ ಕಾಯ್ದೆ, ಅದಾದ ನಂತರ ಭಾರತ ಬಿಟ್ಟು ತೊಲಗಿ ಚಳುವಳಿ. ನೆಕ್ಸ್ಟ್ ಹೋಗೋಣ. ಇಲ್ಲೆಲ್ಲ ಇವು ಇಂಪಾರ್ಟೆಂಟ್ ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದೀನಿ. ಪಾಟ್ಲಿಪುತ್ರ, ಹಳೆಬೀಡು, ಬಿಜಾಪುರ, ಕಲ್ಕತ್ತಾ, ದಂಡಿ. ಇದು ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಕೊಡುಗೆಗಳಂತ ಪ್ರಶ್ನೆ ಇದೆ. ವಿವರಿಸಿದೀನಿ. ಇದು ಅಂಧ ವಿದ್ಯಾರ್ಥಿಗಳಿಗೆ ಆದ್ರೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಅರ್ಥಂಗಕ್ಕೆ ಏನಾದ್ರು ಕೇಳಿದ್ರು ಓಕೆ. ಇದನ್ನ ಒಂದ್ಸಲ ನೋಡ್ಕೊಂಡ್ಬಿಡಿ ಈ ಪ್ರಶ್ನೆ. ನಾನು ಇದಾದ ನಂತರ ನಾನು ಇದನ್ನ ಕೊಡ್ತೀನಿ, ಮ್ಯಾಪ್ ಅನ್ನ ಯಾವ ರೀತಿ ಗುರುತಿಸಿದ್ದೀನಿ ಅಂತ. ಓಕೆ. ಇದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಆನ್ಯುವಲ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.